ಸೊ ನಮಗೆ ಬರೋ ಹಾರ್ಟ್ ಪೇಷಂಟ್ಸ್ ಅಲ್ಲಿ ಇದು ತುಂಬಾ ಸರ್ವಸಾಮಾನ್ಯ ಪ್ರಶ್ನೆ ಏನಂದ್ರೆ, ನಾವು ಸೇಫ್ ಆಗಿ ಉಪವಾಸ ಮಾಡಬಹುದಾ ಅಂತ. ಹೌದು, ಮಾಡಬಹುದು, ಬಟ್ ಸ್ವಲ್ಪ ಕಂಡೀಷನ್ಸ್ ಇದಾವೆ ನೋಡಿ. ರೀಸೆಂಟ್ ಆಗಿ 3 to 6 ಮಂತ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದ್ರೆ, ಇಲ್ಲ ಅವ್ರ ಹಾರ್ಟ್ ಬೀಟ್ ತುಂಬಾನೇ ಕಡಿಮೆ ಇದ್ರೆ, ಅವ್ರ ಡಯಾಬಿಟಿಕ್ ಪೇಷಂಟ್ ಆಗ್ಬಿಟ್ಟು ಅವ್ರ ಶುಗರ್ ತುಂಬಾ ಫ್ಲಕ್ಚುಯೇಷನ್ಸ್ ಆಗ್ತಾ ಇದ್ರೆ, ಇಂಥವರಲ್ಲಿ ಉಪವಾಸ ಮಾಡೋದ್ರಿಂದ ತೊಂದರೆ ಆಗಬಹುದು. ಶುಗರ್ ಪೇಷಂಟ್ಸ್ ಶುಗರ್ ತುಂಬಾ ಡೌನ್ ಆಗ್ಬಹುದು. ಹಾರ್ಟ್ ಪೇಷಂಟ್ಸ್ ಅಲ್ಲಿ ಅರಿದಿಮಿಯಾ ಅಂತ ಹೇಳ್ತೀವಿ, ಹಾರ್ಟ್ ತೊಂದರೆ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಕಂಟಿನ್ಯೂಸ್ ಆಗಿ 2-3 ದಿನ ಉಪವಾಸ ಮಾಡೋದು ಒಳ್ಳೇದಲ್ಲ. ಅದ್ರ ಬದಲು ಏನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದೆ ಅಂದ್ರೆ, ಸಪೋಸ್ ಬೆಳಗ್ಗೆ 10 ರಿಂದ ಸಾಯಂಕಾಲ 6 ಗಂಟೆ ನಡುವೆ ನೀವು ಊಟ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಏನು 16 hours ಇದೆ ಆ ಟೈಮಲ್ಲಿ ಉಪವಾಸ ಇರೋದು. ಇದರಿಂದ ಏನಾಗುತ್ತೆ ಅಂದ್ರೆ, ಉಪವಾಸ ಇರೋ ಟೈಮಲ್ಲಿ ಏನು ನಮ್ಮ ಫ್ಯಾಟ್ ಇದೆಲ್ಲ ಬಾಡಿಯಲ್ಲಿ, ಅದನ್ನ ಎನರ್ಜಿ ಸೋರ್ಸ್ ಆಗಿ ಯೂಸ್ ಮಾಡಿ ನಮ್ಮ ಬಾಡಿಲಿರೋ ಕೊಬ್ಬಿನಾಂಶ ಕಡಿಮೆ ಆಗುತ್ತೆ. ಅದೇ ನೀವು ಕಂಟಿನ್ಯೂಸ್ ಆಗಿ ಸುಮಾರು ಟೈಮಲ್ಲಿ ಫಾಸ್ಟಿಂಗ್ ಮಾಡಿದ್ರೆ, ಒಂದು ಅದರಿಂದಾಗಿ ನಮ್ಮ ಬಾಡಿಯಲ್ಲಿ ಕೀಟೋನ್ಸ್ ಅಂತ ರಿಲೀಸ್ ಆಗಿ ಬಾಡಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲದೆ ಈ ತರ ಪದೇ ಪದೇ ಇರ್ರೆಗ್ಯುಲರ್ ಆಗಿ ಫಾಸ್ಟಿಂಗ್ ಮಾಡ್ತಾ ಇದ್ರೆ ಬಾಡಿಯಲ್ಲಿ ಇನ್ಸುಲಿನ್ ಸ್ಪೈಕ್ಸ್ ಜಾಸ್ತಿ ಆಗ್ಬಿಟ್ಟು ತೊಂದರೆ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆಮೇಲೆ ಫಾಸ್ಟಿಂಗ್ ಮಾಡ್ಲೇಬೇಕಂದ್ರೆ ನೀವು ನಿಮ್ಮ ಡಾಕ್ಟರ್ನ ಕಾಣಬೇಕು ಮತ್ತು ಮಾತ್ರೆಗಳನ್ನ ತಪ್ಪದೆ ಫಾಸ್ಟಿಂಗ್ ಟೈಮ್ ಅಲ್ಲೂ ಸಹ ತೆಗಿತಾ ಇರಬೇಕು. ಸೊ ಇದರ ಬಗ್ಗೆ ಉಪವಾಸ ಮಾಡೋ ನಿಮ್ಮ ಮನೆಯಲ್ಲಿರೋ ತಂದೆ ತಾಯಿಗೆ ಈ ವಿಡಿಯೋನ ದಯಮಾಡಿ ತೋರಿಸಿ.